ತೀರ್ಥ ರೂಪ ತಂದೆ ಅವರಿಗೆ ಮೊದಲನೇ ವರ್ಷದ ಮೊದಲನೇ ಕನ್ನಡ ಸಿನಿಮಾ ಜನವರಿ 1 ರಿಲೀಸ್ ಆಗಿದ್ದು. ಒಂದು ಸೂಪರ್ ಹಿಟ್ ಮೂವಿ. ಹೊಸ ವರ್ಷಕ್ಕೆ ಹೊಸ ಸಿನಿಮಾ. ನಾವು ಯಾವ್ದು ಇನ್ನಪ್ಪ 26ಗೆ ಯಾವ್ದು ಫಿಲಂ ಬಂದಿಲ್ಲ ಏನೂ ಇಲ್ಲ ಅಂತ ಅನ್ಕೊಂಡಿದೀವಿ. ಅದ್ಭುತವಾಗಿದೆ ಸಿನಿಮಾ. ಕಿರಣ ನೆನೆ ನೋಡ್ಕೊಂಡ್ ಬಂದವನೆ, ಮತ್ತೆ ನಾನ್ ನೋಡಕ್ ಬಂದಿದೀನಿ. ಪ್ರಸಾದ್ ಥಿಯೇಟರ್ ಅಲ್ಲಿ ಪ್ರಸಾದ್ ಥಿಯೇಟರ್ ಅಲ್ಲಿ ಹಾಕಿರ್ಲಿಲ್ಲ, ಇವತ್ತಿಂದ ಸ್ಟಾರ್ಟ್ ಆಗಿರೋದು. ನಾಳೆ ಶನಿವಾರ ಭಾನುವಾರ ಇದೆ, ದಯವಿಟ್ಟು ಬಂದು ಸಿನಿಮಾ ನೋಡಿ. ಮೂವಿ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಸಕ್ಕತ್ತಾಗಿದೆ ಫಿಲಮ್ ಮಾತ್ರ. ಫುಲ್ ಎಮೋಷನಲ್. ಎಲ್ಲಿ ಹೆಂಗ್ ತಗೊಂಡೋಗ್ಬೇಕು ಸಿನಿಮಾ ಕರೆಕ್ಟ್ ಆಗಿ ತಗೊಂಡೋಗಿದ್ದಾರೆ. ಸ್ಟಾರ್ಟಿಂಗ್ ಫ್ರೆಂಡ್ಸ್ ಆಗ್ಲಿ, ಲವ್ ಒಂಥರ ಹೋಗುತ್ತೆ ಫಿಲಮ್. ಬಟ್ ನೆಕ್ಸ್ಟ್ ಲೆವೆಲ್ ಸರ್. ಡೈರೆಕ್ಟರ್ ಸರ್ಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಸಕ್ಕತ್ತಾಗಿ ಮಾಡಿದ್ರೆ. ಇನ್ನು ಈ ತರ ಸಿನಿಮಾ ತುಂಬಾ ಮಾಡ್ಬೇಕು ನೀವು. ಜನಗಳು ಬರ್ಬೇಕು ಥಿಯೇಟರ್ಗೆ, ಸಿನಿಮಾ ನೋಡಿ. ನಾವು ಮತ್ತೆ ಇನ್ನೊಂದ್ಸಲ ನೋಡ್ಬೇಕು ಅನ್ಸ್ತಾ ಇದೆ ಫಿಲಮು. ತುಂಬಾ ಚೆನ್ನಾಗಿ ಬಂದಿದೆ. ಏನು ಎಲ್ಲೂ ನಿಮ್ಗೆ ಬೋರ್ ಗೀರ್ ಏನೋ ಒಂಥರ ಕೂರ್ಸ್ಬಿಡುತ್ತೆ ನಿಮ್ನ. ಒಂದ್ 2.5 ಅವರ್ ಫಿಲಮ್ ಮುಂದೆ ಏನು ಅಂತ ಒಂಥರ ಕುತೂಹಲ. ಇವರು ಫಸ್ಟ್ ಟೈಮ್ ಆಕ್ಟ್ ಮಾಡಿರೋದು ಅನ್ನೋ ತರಾನೇ ಕಾಣಲ್ಲ. ತುಂಬಾ ಫಿಲಮ್ ಮಾಡಿರೋ ತರಾನೇ ಇದೆ. ಒಳ್ಳೆ ಎಮೋಷನಲ್ ಮೂವಿ. ಸ್ಕ್ರೀನ್ ಪ್ರೆಸೆನ್ಸ್ ಚೆನ್ನಾಗಿದೆ. ಹೌದು. ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ. ಆಮೇಲೆ ತೋರಿಸಿರೋ ಪ್ಲೇಸಸ್ ತುಂಬಾ ಚೆನ್ನಾಗಿದೆ ಫಿಲಮು. ಒಂದೊಳ್ಳೆ ಮೂವಿ. ಆದ್ರೆ ಬೇಜಾರು ಏನಂದ್ರೆ ಜನಸಂಖ್ಯೆ ಇಲ್ಲ. ಹೌದು. ಥಿಯೇಟರ್ಗಳಲ್ಲಿ ಶೋ ಜಾಸ್ತಿ ಮಾಡಬೇಕು. ಥಿಯೇಟರ್ಗಳಲ್ಲಿ ಶೋ ಜಾಸ್ತಿ ಮಾಡಿ, ಇನ್ನ ಜಾಸ್ತಿ ಮಾಡಿ. ನಾಳೆ ಶನಿವಾರ ಭಾನುವಾರ ಇದೆ, ಎಲ್ಲ ಅಕ್ಕಪಕ್ಕ ಥಿಯೇಟರ್ಗಳಲ್ಲಿ ಹಾಕೊಳ್ಳಿ. ಇನ್ನ ತೆಲುಗು ಅದು ಇದು ಅನ್ಕೊಂಡಿರೋದು ಬೇಡ. ಕನ್ನಡ ಸಿನಿಮಾನು ಚೆನ್ನಾಗಿದೆ. ಫಿಲಮ್ ನೀವು ಇನ್ನೊಂದು ಥಿಯೇಟರ್ಗಳು ಕೊಡ್ಬೇಕು, ಒಪ್ಕೋತೀನಿ. ಬಟ್ ಚೆನ್ನಾಗಿರೋ ಸಿನಿಮಾ ಬಂದು ಥಿಯೇಟ್ರಲ್ಲೇ ನೋಡಿ. ನಿಜವಾಗ್ಲೂ ಅದ್ಭುತವಾದ ಸಿನಿಮಾ. ಯಾರು ಇಷ್ಟ ಇಲ್ಲ ಅನ್ನೋ ಒಬ್ರು ಹೇಳಲ್ಲ ಸಿನಿಮಾನ. ಅಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಫಿಲಮ್ ಮಾತ್ರ. ಸಕ್ಕತ್ತಾಗಿದೆ. ಎಲ್ಲೂ ನಮ್ಗೊಂದ್ 2.5 ಅವರ್ ನನ್ಗೆ ಫಿಲಮ್ ಹೆಂಗೆ ಅಂತ ಆ ಫೀಲ್ ಇತ್ತು ನನ್ಗೆ. ಡೈರೆಕ್ಟರ್ಗಂತೂ ನಿಜವಾಗ್ಲೂ ಈ ತರ ಸಿನಿಮಾ ಅದೆಲ್ಲ ಬರೆಯೋದು ತುಂಬಾ ಕಷ್ಟ ಇದೆ ಸರ್. ಸಕ್ಕತ್ತಾಗಿ ಬರ್ದಿದ್ದೀರಾ. ತುಂಬಾ ಚೆನ್ನಾಗಿ ತಗೊಂಡೋಗಿದ್ದೀರಾ ಸರ್ ಸಿನಿಮಾನ. ಇನ್ನು ಈ ತರ ಸಿನಿಮಾಗಳು ಮಾಡ್ತಾ ಇರಿ. ಜನಗಳು ಥಿಯೇಟರ್ಗೆ ಬರ್ಲಿ. ಈಗ ನೋಡಿ ಇನ್ನ ಬರ್ತಾರೆ. ಪ್ರಶಾಂತ್ ಇವತ್ತು ಹಾಕೊಂಡಿದ್ದಾರೆ, ನಾಳೆನೂ ಇದೆ, ನಾಳಿದ್ದು ಅದೇ ನೈಟ್ ಶೋ ಹಾಕೊಂಡಿದ್ದಾರೆ. ಅವರು ಹೇಳಿದ್ರು ನೋಡ್ಬೇಕು ಶೋ ಇನ್ನ ಅದೇ 2-3 ಶೋ ಹಾಕೋಣ ಅಂತಿದೀವಿ ಅಂತ. ಬನ್ನಿ ಥಿಯೇಟರ್ ಅಲ್ಲಿ ಬಂದು ನೋಡಿ. ಇಂಥ ಸಿನಿಮಾನೆಲ್ಲ ಮಿಸ್ ಮಾಡ್ಕೋಬೇಡಿ, ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಯಾಕಂದ್ರೆ OTT ಬಂದ್ಮೇಲೆ ಆಮೇಲೆ ಫೀಲ್ ಮಾಡ್ಕೊಂತೀರಾ, ಓ ಈ ಸಿನಿಮಾ ನಾನು ಥಿಯೇಟರ್ ಅಲ್ಲಿ ನೋಡ್ಬೇಕಿತ್ತು ಅಂತ. ಎಲ್ಲೆಲ್ಲೋ ಏನೇನೋ ಟೈಮ್ ವೇಸ್ಟ್ ಮಾಡೋ ಬದಲು ಒಂದ್ 2 ಅವರ್ ಸಿನಿಮಾ ನೋಡಿ. ನನ್ನ ಪ್ರಕಾರ ಎಲ್ರಿಗೂ ಇಷ್ಟ ಆಗೋ ಸಿನಿಮಾ. ಯಾಕಂದ್ರೆ ಎಲ್ರಿಗೂ ತಂದೆ ತಾಯಿ ಅನ್ನೋದು ಎಲ್ರಿಗೂ ಇಂಪಾರ್ಟೆಂಟ್. ಒಂದು ಫ್ಯಾಮಿಲಿ ಕೂತ್ಕೊಂಡು ನೋಡೋ ಸಿನಿಮಾ. ಒಂದು ಬಂದ್ ನೋಡಿದ್ರೆ ಫ್ರೆಂಡ್ಸ್ ಎಲ್ರು ನೋಡ್ಬೋದು. ಏನು ಕಮ್ಮಿ ಅಂತೂ ಇಲ್ಲ ಫಿಲಮ್ ಅಲ್ಲಿ. ಒಂದೊಳ್ಳೆ ಎಮೋಷನಲ್ ಸಿನಿಮಾ. ಎಜುಕೇಶನ್ ಸಿಸ್ಟಮ್ ಬಗ್ಗೆ ತೋರಿಸೋ ರೀತಿ ಇರ್ಬೋದು. ಇಂಡಿಯಾದಲ್ಲಿ ಇನ್ನೂ ಎಜುಕೇಶನ್ ಸಿಗ್ತಾ ಇಲ್ಲ ಅನ್ನೋ ರೀತಿ ಇರ್ಬೋದು. ಎಲ್ಲ ಏನು ಬಿಟ್ಟಿಲ್ಲ. ಎಲ್ಲಿ ಎಷ್ಟು ಕೊಡ್ಬೇಕೋ ಅಷ್ಟು ಕರೆಕ್ಟ್ ಆಗಿ ತಗೊಂಡೋಗಿದ್ದಾರೆ ಸಿನಿಮಾನ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಫಿಲಮು. ಸೀರಿಯಸ್ ಆಗಿ ನೀವು ನೋಡಿ ಇಂಥ ಸಿನಿಮಾನ ಮಿಸ್ ಮಾಡ್ಕೋಬೇಡಿ. ಆಮೇಲೆ OTT ಬಂದ್ಮೇಲೆ ಫೀಲ್ ಮಾಡ್ಕೋಬೇಡಿ. ಥ್ಯಾಂಕ್ಸ್.